ಗ್ಯಾಸ್ಗಂತ ಇವರು ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾರೆ. ಗ್ಯಾಸ್ ಅಂತ ನಾವು ದುಡಿಯೋದು ಅದರಲ್ಲೇ, ಬಟ್ ನಮಗೆ ಏನೂ ಇಲ್ಲ. ಇವಾಗ ಗೌರ್ಮೆಂಟ್ ಏನೋ ಕೇಂದ್ರ ಸರ್ಕಾರನೂ ನಮಗೇನೋ ಸಪೋರ್ಟ್ ಮಾಡ್ತಾಯಿಲ್ಲ. ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾಯಿದೆ, ಅವರು ಸ್ವಚ್ಛ ಭಾರತ್ ಅಂತ ತೊಗೊಂಬಂದರು. ಸ್ವಚ್ಛ ಭಾರತ್ ಅಂದ್ಬಿಟ್ಟು ಯೂರಿನ್ ಪಾಸ್ ಮಾಡೋಕ್ಕೆ 3 ರೂಪಾಯಿ ತೊಗೊಳ್ತಾರೆ, ಬಾತ್ರೂಮ್ಗೆ 10 ರೂಪಾಯಿ. ಇಲ್ಲಿ ಅರ್ಧಕ್ಕರ್ಧ ಆಟೋ ಡ್ರೈವರ್ಸಿಗೆ ಶುಗರ್ ಇದೆ. ನಾವು ಎಲ್ಲಿ ರೋಡಲ್ಲಿ ಹೋದರೆ ಸ್ವಚ್ಛ ಭಾರತ್ ಅಂತೀರಾ, ಆ ಬಾತ್ರೂಮ್ದು ಎಷ್ಟಿದೆ ನೋಡಿ. ಮೆಜೆಸ್ಟಿಕಲ್ಲಿ ಬಾತ್ರೂಮ್ ಹೋದರೆ 10 ರೂಪಾಯಿ ತೊಗೊಳ್ತಾನೆ. ನಾರ್ತ್ ಇಂಡಿಯನ್ಗೆ ಸಪೋರ್ಟ್ ಮಾಡೋ ಈಗ ಸೆಂಟ್ರಲ್ ಗೌರ್ಮೆಂಟು ಸೌತ್ ಇಂಡಿಯನ್ಗೆ ಒಂಥರ ನೋಡ್ತಾ ಇದೆ, ಸರಿನಾ. 10 ರೂಪಾಯಿ 4 ಸತಿ ನಮಗೆ ಲೂಸ್ ಮೋಷನ್ ಏನಾದರೂ ಆದರೆ ಒಂದು ದಿವಸಕ್ಕೆ 40 ರೂಪಾಯಿ ಹೋಯ್ತು, ಮಿನಿಮಮ್ 36 ರೂಪಾಯಿ. ಆ ಗ್ಯಾಸ್ ಇವಾಗ 70 ರೂಪಾಯಿ ಇರೋದು ಒಂದೇ ತಿಂಗಳಲ್ಲಿ 115 ರೂಪಾಯಿ ಆಗಿದೆ, ಅರ್ಧಕ್ಕರ್ಧ ಡಬಲ್ ಆಗಿದೆ. ಈ ಸ್ಟೇಟ್ ಗೌರ್ಮೆಂಟು ಏನಾದರೂ ಕೊಟ್ಟರೆ ತಾನೇ ನಮಗೇನಾದರೂ ಯೂಸ್ ಆಗುತ್ತೆ. ಅವರು ಕೊಡೋದು ಬೇಡಿ, ಇರೋದನ್ನು ಕಿತ್ಕೊಂಡ್ರೆ ಹೆಂಗೆ ಹೇಳಿ. ಸ್ಟೇಟ್ ಗೌರ್ಮೆಂಟಲ್ಲಿ DK ಆಗಲಿ ಅಥವಾ ಸಿದ್ದರಾಮಯ್ಯ ಸರ್ ಆಗಲಿ ಯಾರೋ ಒಬ್ಬರು ಬರ್ತಾರೆ ಹೋಗ್ತಾರೆ ಅಂತ, ನಮಗಂತೂ ಯಾರು ಏನೂ ಸಪೋರ್ಟ್ ಮಾಡಿಲ್ಲ, ಇನ್ಕ್ಲೂಡಿಂಗ್ ಸೆಂಟ್ರಲ್ ಗೌರ್ಮೆಂಟು ಏನೂ ಸಪೋರ್ಟ್ ಮಾಡ್ತಾಯಿಲ್ಲ. ಅಯ್ಯೋ ಸರ್, ಗ್ಯಾರಂಟಿ ಅಂತಾರೆ, ನನಗೆ ಯಾವ ಅಭ್ಯಾಸನೇ ಇಲ್ಲ, ಅದರಿಂದ ಏನೋ ನಡೆಯುತ್ತೆ. ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಎಣ್ಣೆ ಇಲ್ಲದೆ ಮಲ್ಕೊಳ್ಳೋದೇ ಆಗಲ್ಲ. ಇವಾಗ 20 ರೂಪಾಯಿ ಹೆಚ್ಚು ಮಾಡಿಬಿಟ್ರಲ್ಲ ಸ್ಟೇಟ್ ಗೌರ್ಮೆಂಟು, ಆವಾಗ ಏನು ಮಾಡ್ತಾರೆ, ಇದರಲ್ಲಿ ಬಿಟ್ಟು ಅದರಲ್ಲಿ ತೊಗೊಂಡ್ರು ಅಷ್ಟೇ. 2000 ರೂಪಾಯಿ ಹಾಕಿರೋದು ಆಗೋಯ್ತು, 4 ತಿಂಗಳು ಆಯಿತು ಹಾಕಿ. ಇವಾಗ ಅದರಲ್ಲಿ ಬಿಟ್ಬಿಟ್ಟು 20 ರೂಪಾಯಿ ಬಾಟ್ಲಲ್ಲಿ ತೊಗೊಂಡ್ರು. ಏನು ಯೂಸ್ ಇಲ್ಲ ಸರ್, ಯಾರು ಬಂದರೂ ಏನೂ ಮಾಡಲ್ಲ. ನಮಗಂತ ಸಪೋರ್ಟ್ ಮಾಡೋಕ್ಕೆ ನಮ್ಮದು ಗಾಂಧಿನಗರ, ಅಲ್ಲಂತೂ ಉದ್ಧಾರ ಆಗೋದೇ ಇಲ್ಲ. ಒಂದು ಸತಿ ಲಾಸ್ಟ್ ಟೈಮ್ 105 ಓಟಲ್ಲಿ ಗೆದ್ದವರು ಒಬ್ಬರು, ಅವ್ರ ಹತ್ರ ಹೋಗಿ ನಾವು ನಿಂತ್ಕೊಂಡು ಕೇಳಬೇಕಂದ್ರೆ ಒಂದು ಬಂಡೆನ ದಾಟಬೇಕು. ಯಾಕಂದರೆ 105 ಜನ ಅವ್ರ ಕಡೆಯವರೇ ನಿಂತ್ಕೊಳ್ತಾರೆ. ಯಾರು ಮಾನ್ಯ ಆರೋಗ್ಯ ಸಚಿವರಿಗೆ ಹೇಳ್ತಾ ಇದ್ದೀನಿ, ದಿನೇಶ್ ಗುಂಡೂರಾವ್ಗೆ, ಅವ್ರನ್ನ ಭೇಟಿ ಮಾಡೋಕ್ಕೆ 60 ಜನ ದಾಟಿ ಹೋಗಿ ನಾವು ನಮ್ಮ ಪ್ರಾಬ್ಲಮ್ ಇಲ್ಲಿ ಹೇಳೋಕ್ಕಾಗತ್ತೆ ಇಲ್ಲಿ. ನಾವು ಏನಾದರೂ ಮಿನಿಸ್ಟ್ರ್ ಅಂದರೆ ಪಕ್ಕ ಹಂಗೆ ಬಿಡ್ತಾರೆ, ನಾವು ಸಾಮಾನ್ಯ ವ್ಯಕ್ತಿಗೆ ಬಿಡಲ್ಲ ಸರ್. ಆ ಥರ ಇರೋದು ಈ ರಾಜಕೀಯದಲ್ಲಿ. ನಮಗಂತ ಸಪೋರ್ಟ್ ಮಾಡೋರು ಯಾರು ಇಲ್ಲ ಸರ್. ಇದು ಗ್ಯಾಸಿನ ಸಮಸ್ಯೆ ಇರ್ಬೋದು, ಬೆಲೆ ಏರಿಕೆ ಸಮಸ್ಯೆ ಇದೆ, ಈ ಎಲ್ಲ ಸಮಸ್ಯೆಗಳ ನಡುವೆ ಇವ್ರು ಬರೀ ಕುರ್ಚಿ ಕಚ್ಚಾಟದಲ್ಲಿದ್ದಾರೆ. ಅದೇ ಹೇಳ್ತಾ ಇದ್ದೀನಲ್ಲ ಸರ್, ನಮ್ಮದ್ರಲ್ಲಿ ಪ್ರಾಬ್ಲಮ್ ಇರೋದು ಕೇಳೋರು ಯಾರೂ ಇಲ್ಲ, ನಮ್ಮ ಕ್ಷೇತ್ರದಲ್ಲೇ ಯಾರೂ ಇಲ್ಲ. ಹಂಗಿದ್ರೆ ನಾವು ಎಲ್ಲಿ ಹೋಗಿ ಇದು ಸ್ಟೇಟದು CM ತನಕ ಹೋಗೋದು? ಯಾರೇ ಏನೋ ಮಾಡೋದು ಇಲ್ಲ, ಮಾಡೋಕ್ಕೆ ಇಲ್ಲ. ನಮ್ಮ ದುಡಿಮೆ ನಮಗೆ ಇರೋದು ಬಿಟ್ಟಿದ್ದೀವಿ ಅಷ್ಟೇ, ನಮಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಸರ್.